ಇರಾನ್ನ ಖುಜೇಸ್ತಾನ್ ಪ್ರಾಂತ್ಯ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಸುಮಾರು 900 ನಾಗರಿಕರ ಕಟ್ಟಡಗಳನ್ನು ಅಲ್ಲಿ ಧ್ವಂಸಗೊಳಿಸಿರುವಂಥದ್ದು. ಸುಮಾರು 900 ನಾಗರಿಕರ ಘಟಕಗಳು ಹಾನಿಗೊಂಡಿವೆ. ಇಸ್ರೇಲ್ ದಾಳಿ ಮಾಡಿದಾಗಿನಿಂದ 869 ನಾಗರಿಕರ ಕಟ್ಟಡಗಳು ಹಾನಿಗೊಳಗಾದ ಸ್ಥಳಗಳಲ್ಲಿ 847 ವಸತಿ. ಇರಾನ್ನ ಪ್ರಾಂತೀಯ ಅಧಿಕಾರಿ ದಾಳಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇರಾನ್ನ ಖುಜೇಸ್ತಾನ್ ಪ್ರಾಂತ್ಯ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ. 900 ನಾಗರಿಕ ಕಟ್ಟಡಗಳನ್ನ ಹಾನಿಗೊಳಿಸಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಪ್ರಾರಂಭವಾದಾಗಿನಿಂದ ಕನಿಷ್ಠ 869 ನಾಗರಿಕ ಕಟ್ಟಡಗಳು ಹಾನಿಯಾಗಿದೆ. ಇರಾನ್ನ ಖುಜೇಸ್ತಾನ್ ಪ್ರಾಂತ್ಯ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ. ಇಪ್ಪತ್ತೆರಡು ವಾಣಿಜ್ಯ ಘಟಕಗಳಿವೆ, 847 ವಸತಿ ಇರುವಂತದ್ದು. ಇವುಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್. ನೋಡಿ, ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಏನು ಜಂಟಿ ದಾಳಿಗಳನ್ನು ನಡೆಸ್ತಾ ಇದೆ, ಈ ಜಂಟಿ ದಾಳಿಗಳಲ್ಲಿ ಸತತವಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಬಂತು. ಲೆಬನಾನ್ ಆದ ಬಳಿಕ ಇದೀಗ ಲೆಬನಾನ್ ಮೇಲೆ ಇನ್ನೂ ಕ್ಷಿಪಣಿಗಳ ದಾಳಿ ನಡೀತಾನೆ ಇದೆ. ಅದರ ಜೊತೆಗೆ ಇರಾನ್ಗೆ ಸಂಬಂಧಪಟ್ಟಂತಹ ಪ್ರದೇಶಗಳೆಲ್ಲಿದಾವೋ ಅವುಗಳನ್ನ ಹುಡುಕಿ ಹೊಡಿತಾ ಇರುವಂತದ್ದು ಇಸ್ರೇಲ್ ಮತ್ತು ಅಮೆರಿಕ. ಒಂದು ಕಡೆ ಅಮೆರಿಕಾನು ದಾಳಿ ನಡೆಸ್ತಾ ಇದೆ, ಮತ್ತೊಂದು ಕಡೆ ಇಸ್ರೇಲ್ ಸಹಿತ ದಾಳಿಯನ್ನು ನಡೆಸ್ತಾ ಇದೆ. ಆದ್ರೆ ಇರಾನ್ ಇದನ್ನೆಲ್ಲ ತಡ್ಕೊಂಡು ಸುಮ್ಮನೆ ಕೂತಿದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇರಾನ್ ಸಹಿತ ಅಮೆರಿಕಾವನ್ನ ಫಸ್ಟ್ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಹೊಡಿತಾ ಇರುವಂತದ್ದು. ಅಮೆರಿಕಾದ ಬೃಹತ್ ಕಟ್ಟಡಗಳಾಗಿರ್ಬೋದು, ಅಮೆರಿಕಾದ ನಾಗರಿಕರ ಮೂಲ ಸೌಕರ್ಯಗಳಿಗೆ ಧಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್. ಇನ್ನು ಅದ್ರ ಜೊತೆಗೆ ಅಮೆರಿಕಾದ ಅಮೆರಿಕ ಅಂತ ಅಂದ್ರೆ ಒಂದು ವರ್ಚಸ್ಸಿನ ಒಂದು ದೇಶ, ಅದು ವರ್ಚಸ್ಸನ್ನ ಅಲ್ಲಿ ಪ್ರತಿನಿಧಿಗೊಳಿಸುತ್ತೆ. ಅಂದ್ರೆ ಆ ರೀತಿಯಾಗಿ ಅಮೆರಿಕ ದೇಶ ಇರುವಂತ ಶ್ರೀಮಂತ ದೇಶ ಅಂತ ನಾವು ಹೇಳ್ತೀವಿ, ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಆರ್ಥಿಕವಾಗಿ ಪ್ರಬಲವಾಗಿದೆ ಅಮೆರಿಕ. ಹಾಗಾಗಿ ಅಮೆರಿಕಾಗೆ ದಾಳಿ ಮಾಡಬೇಕು, ನಷ್ಟ ಮಾಡಬೇಕು ಅಂತ ಅಂದ್ರೆ ಎಲ್ಲಿ ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಸತತವಾಗಿ ದೊಡ್ಡ ದೊಡ್ಡ ಕಟ್ಟಡಗಳಿಗೆ, ದೊಡ್ಡ ನಾಗರಿಕರಿಗೆ, ಮೂಲಭೂತ ಸೌಕರ್ಯಗಳಿಗೆ ಅಲ್ಲಿ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇದೀಗ ಇಸ್ರೇಲ್ ಮತ್ತು ಅಮೆರಿಕ ಸತತವಾಗಿ ಜಂಟಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಸೊ ಹಾಗಾಗಿ ಸದ್ಯಕ್ಕೆ ಹಾನಿಗೊಳಗಾಗಿದೆ 847 ವಸತಿ ಮತ್ತು 22 ವಾಣಿಜ್ಯ ಘಟಕಗಳು ಇದೀಗ ಹಾನಿಗೊಳಗಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು. ಹಾಗಾದ್ರೆ 869 ನಾಗರಿಕರ ಕಟ್ಟಡದ ಘಟಕಗಳು ಸಹಿತ ಅಲ್ಲಿ ಹಾನಿಗೊಳಗಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್. ಇದೀಗ 900 ನಾಗರಿಕ ಕಟ್ಟಡ ಘಟಕಗಳು ಹಾನಿಗೊಂಡಿವೆ ಅನ್ನುವಂಥದ್ದು ಅಧಿಕೃತವಾಗಿ ಸದ್ಯಕ್ಕೆ ಇರುವಂಥ ಮಾಹಿತಿ. ಅಂದ್ರೆ ಹೀಗೆ ಯಾವುದು ಕೂಡ ಇಲ್ಲಿ ಸದ್ಯಕ್ಕೆ ಶಾಂತಗೊಳ್ಳುವಂಥದ್ದು ಯಾವುದು ಕೂಡ ಇಲ್ಲ. ಎಲ್ಲೆಡೆ ಸಹಿತ ಸಾವು ನೋವುಗಳೇ ಹೆಚ್ಚಾಗಿ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರೂ ಸ್ಮಶಾನದ ರೀತಿಯಲ್ಲಿ ಸದೃಶ್ಯಗಳು ಕಾಣಿಸ್ತಾ ಇರುವಂಥದ್ದು ಇರಾನ್ನಲ್ಲಿ. ಎರಡು ದೇಶಗಳು ಸೇರಿ ಜಂಟಿ ದಾಳಿಯನ್ನು ನಡೆಸ್ತಾ ಇದ್ದಾವೆ ಅಂತ ಅಂದ್ರೆ ಆ ದೇಶ ಏನಾಗಬೇಕು? ಒಂದು ರೀತಿಯಾಗಿ ಎಲ್ಲ ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಗೋಚರವಾಗ್ತಾ ಇದೆ ಇರಾನ್ ದೇಶ. ಇರಾನ್ ಯಾವುದೇ ಕಾರಣದಕ್ಕೂ ನಾವು ಹಿಂದೆ ಹೆಜ್ಜೆ ಇಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಏನೇ ಮಾಡಿ ನೀವು, ಎಷ್ಟೇ ನೀವು ದಾಳಿ ಮಾಡಿ, ಎಷ್ಟೇ ನೀವು ನಾಶ ಮಾಡಿ, ಇನ್ನು ಇರಾನ್ನ ಶಾಲೆಗಳ ಮೇಲೆ ಅಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ತೈಲ ಟ್ಯಾಂಕರ್ಗಳ ಮೇಲೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಅಮೆರಿಕ ಒಂದು ಕಡೆ. ಇರಾನ್ನ ಪ್ರಬಲವಾದಂಥ ಆರ್ಥಿಕ ಶಕ್ತಿ ಅಂತ ಅಂದರೆ ಅದು ತೈಲ ಘಟಕಗಳು. ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಹೊಡಿತಾ ಇರುವಂಥದ್ದು. ತೈಲ ಘಟಕಗಳು, ತೈಲಿನ ವ್ಯಾಪಾರ ಇಲ್ಲ ಅಂತ ಅಂದರೆ ಇರಾನ್ ದೇಶದಲ್ಲಿ ಕೆಲವೊಂದಿಷ್ಟು ದೇಶಗಳಿದ್ದಾವೆ. ನಾವು ಗಮನಿಸಿ ನೋಡಿದಾಗ ಒಂದಿಷ್ಟು ದೇಶಗಳು ಈ ತೈಲ ಘಟಕಗಳ ಮೇಲೇ ಅಲ್ಲಿ ಅವಲಂಬಿತವಾಗಿರುವಂಥದ್ದು. ಆ ದೇಶಕ್ಕೆ ಏನಿಲ್ಲ ಅಂತ ಅಂದರೂ 70ರಿಂದ 80% ಇನ್ಕಮ್ ಬರುವಂಥದ್ದೇ ಅಲ್ಲಿಂದ. ಬಟ್ ಇದೀಗ ಅವುಗಳೇ ನಾಶವಾಗಿ ಹೋಗ್ತಾ ಇದ್ದಾವೆ.